ಇಂಥ ಅಯೋಗ್ಯ ಅಧಿಕಾರಿಗಳನ್ನ ನಮ್ಮ ಕರ್ನಾಟಕ ತಗೊಂಡಿದೀವಿ. ತಗೊಳಂಗಿಲ್ಲ, ಮಾಡಂಗಿಲ್ಲ. ನಾನು ಮಾತಾಡೋದೇ ಹಾಗೆ ನಾನು ಎಲ್ಲ ಎಮ್ಎಲ್ಎ ಎಂಪಿಗಳಿಗೆ ಬಿಟ್ಟೋನಲ್ಲ ನಾನು. ಕೇಳಿ ಸ್ನೇಹಿತರೆ, ನೀವೇನೇ ವೈಟ್ ಪೇಪರ್ ಅಲ್ಲಿ ಬರ್ಕೊಟ್ರು ಸಹ ಅದಕ್ಕೆ ಬೆಲೆ ಇರೋದಿಲ್ಲ. ಈ ಪುಣ್ಯಾತ್ಮ ನನಗೆ ಕೊಡ್ತಾ ಇರೋದು ಅಟ್ಲೀಸ್ಟ್ ಕಾನೂನ ಅವ್ರದ್ದು ಕುಡ್ಕೊಂಡಿದೀನಿ ನಾನು ಅಲ್ಪ ಸ್ವಲ್ಪ. ನನಗ್ ಕೊಡ್ತಾ ಇರೋದು ವೈಟ್ ಶೀಟ್ ಅಲ್ಲಿ ಬರ್ಕೊಡ್ತಾವ್ರೆ. ಯಾವುದೇ ಒಂದು ಜಾಗದಲ್ಲಿ ಏನಾದ್ರು ಅಪರಾಧ ನಡೆದಂತ ಸಂದರ್ಭದಲ್ಲಿ ಅಪರಾಧಿಗಳನ್ನ ಅರೆಸ್ಟ್ ಮಾಡ್ಬೇಕು, ಮನೆ ಓನರ್ನಲ್ಲ. ಬರ್ಬೇಕಿತ್ತು ನಮ್ಮ ಹತ್ರ ಬಂದ್ರೆ ನೀವು ಓನರ್ ಹತ್ರ ಹೋಗ್ಬೇಕಿದ್ರೆ ನೀವು ಕರಿಬೇಕು. ನೀವು ನನ್ನ ಹತ್ರ ಬಂದ್ಮೇಲೆ ನನ್ನೊಂದೇ ಪ್ರಶ್ನೆ ಮಾಡ್ಬೇಕು ನೀವು. ಸ್ನೇಹಿತರೆ ನಮಸ್ತೆ, ನಾನು ಪುಟ್ಟೇಗೌಡ ಅಡ್ವೊಕೇಟ್ ಅಂಡ್ ಸೋಷಿಯಲ್ ಆಕ್ಟಿವಿಟಿಸ್ಟ್. ನಾವು ಕಾನೂನು ಅಸ್ತ್ರ ಅಂತ ಒಂದು ಮೂವಿ ಮಾಡ್ತಾ ಇದೀವಿ. ಅದು ಲೀಗಲ್ ವೆಪನ್ ಅಂತ ಒಂದು ಕಾನೂನಿನ ಬಗ್ಗೆ ಅರಿವನ್ನು ನೀಡೋದಕ್ಕೆ ಒಂದು ಮೂವಿಯನ್ನ ಮಾಡ್ತಾ ಇದೀವಿ. ಅದು ನಮ್ಮ ಹೆಸರುಘಟ್ಟ ವ್ಯಾಪ್ತಿನಲ್ಲಿ ಒಂದು ಟಿಕ್ಕಿ ವಿಲೇಜ್ ಅಂತ ಒಂದು ರೆಸಾರ್ಟ್ ಇದೆ. ರೆಸಾರ್ಟ್ ಒಳಗಡೆ ಮಾಡ್ತಾ ಇದೀವಿ. ನಾವು ಶೂಟಿಂಗ್ ಅನ್ನ ಮಾಡ್ತಾ ಇತ್ತು. ನಮ್ದೇನಾಗುತ್ತೆ ಅಂತ ಎಂಟೈರ್ ಪರ್ಮಿಷನ್ ನಾವು ತಗೊಂಡಿರ್ತೀವಿ, ನಾವು ಮಾಡ್ತಾ ಇದೀವಿ. ಆಯ್ತು, 11 ಗಂಟೆ ಮೇಲಾಗಿದೆ, ಪೊಲೀಸರು ಬಂದಿದ್ದಾರೆ. ಏನ್ ಮಾಡಿದ್ರು ಕೇಳ್ತಾ ಇಲ್ಲ, ನಿಲ್ಸಿದಾರೆ. ಆಯ್ತು, ಓಕೆ, ನಿಲ್ಸ್ಬಿಟ್ರು. ನಾನ್ ಕೇಳ್ತಾ ಇರೋದೇನ್ ಗೊತ್ತಾ, ನಾನು ಕಾನೂನು ಬದ್ಧವಾಗಿ ಆಯ್ತಪ್ಪ ನಾವು ಮಾಡ್ತಾ ಇದೀವಿ, ನಿಲ್ಸಿದೀರಾ, ನಿಲ್ಸಿದ್ಮೇಲೆ ನನಗೆ ನೋಟಿಸ್ ಕೊಡ್ಬೇಕಲ್ಲ. ಕಾನೂನಲ್ಲಿ ಪ್ರಾವಿಷನ್ಸ್ ಇದೆ ಅಲ್ವಾ. ನಮ್ಮ ರಘು ಅವ್ರಿಗೆ ಇಡೀ ಈ ವಿಡಿಯೋನೇ ಸಾಕ್ಷಿ. ಇವತ್ತು ಬೆಳಿಗ್ಗೆ ಅಪ್ಲೋಡ್ ಆಗುತ್ತಲ್ವಾ, ಅವರು ಕೇಡರ್ ಬಂದು ಇನ್ಸ್ಪೆಕ್ಟರ್. ನಾನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅಡ್ವೊಕೇಟ್ ಇದ್ದೀನಿ, ತಲೆಯಲ್ಲಿ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಮಾಹಿತಿಗಳು ತಿಳ್ಕೊಂಡಿದ್ದೀನಿ. ಇಲ್ಲಿ ಎದುರುಗಡೆನೆ ಲೈವ್ ಅಲ್ಲಿ ಇದ್ದಾರೆ. ನನಗೆ ನೋಡಿ ಇವಾಗ ಶೂಟಿಂಗ್ ಅಂತೂ ನಿಲ್ಲಿಸ್ಬಿಟ್ಟಿದ್ದಾರೆ. ಶೂಟಿಂಗ್ ನಿಲ್ಲಿಸ್ಬಿಟ್ರು, ನಮ್ದು ಲಕ್ಷಾಂತರ ರೂಪಾಯಿ ಹೋಯ್ತು. ಓಕೆ, ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಸಂಪಾದನೆಯನ್ನು ನಾನು ಮಾಡ್ಕೋತೀನಿ. ಬಟ್ ನಾನು ಹೇಳ್ತಾ ಇರೋದು, ಒಬ್ಬ ಅಡ್ವೊಕೇಟ್ ನೀವು ನಾನ್ ಮಾಡ್ತಾ ಇದ್ದೀನಿ, ನೀವು ಬಂದು ನಿಲ್ಸಿದ್ಮೇಲೆ ನನಗೆ ನೋಟಿಸ್ ಕೊಡ್ಬೇಕಲ್ವಾ. ಕಾನೂನು ಪ್ರಾವಿಷನ್ಸ್ ಅಲ್ವಾ. ಯಾವುದೇ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕಾನೂನಿನ ಮಾಹಿತಿಗಳನ್ನ ಕೊಟ್ಟಾಗ ಪೊಲೀಸರು ಏನಾದ್ರು ನಿಮ್ಮ ಮೇಲೆ ದೌರ್ಜನ್ಯಗಳನ್ನ ಮಾಡಿದಾಗ ನಾನು ಪ್ರಶ್ನೆ ಮಾಡಿ ಅಂತ ನಾನೇನು ಮಾಡ್ತೀನಲ್ಲ. ಇವತ್ತು ನಾವು ಇಷ್ಟು ಜನ ಬಂದು ಶೂಟಿಂಗ್ ಮಾಡ್ತಾ ಇದ್ದೀವಿ, ನಿಲ್ಸಿದ್ದಾರೆ. ನಾನ್ ಕೇಳ್ತಾ ಇರೋದನ್ ಗೊತ್ತಾ, ನಾನು ನನ್ನ ಕೋರ್ಟ್ ಅಲ್ಲಿ ಹಾಕೊಂಡು ಆರ್ಡರ್ ತಗೊಬಂದೇ ಮಾಡಿಸ್ತೀನಿ, ಶೂಟಿಂಗ್ ನ ಪರ್ಮಿಷನ್ ತಗೊಬಂದ್ ಮಾಡಿಸ್ತೀನಿ. ಈ ರಘು ಅವ್ರಿಗೆ ನಾನು ಕೇಳ್ತಾ ಇರೋದನ್ ಗೊತ್ತಾ, ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ. CRPC ಪ್ರಾವಿಷನ್ಸ್ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಹೋಗ್ರಿ ಅಂದ್ರೆ ಇವ್ರು ಗೊತ್ತಾಗ್ತಾ ಇಲ್ಲ, ಪ್ರಾವಿಷನ್ಸ್ ಗೊತ್ತಿಲ್ಲ. ಇಂಥ ಅಯೋಗ್ಯ ಅಧಿಕಾರಿಗಳನ್ನ ನಮ್ಮ ಕರ್ನಾಟಕ ತಗೊಂಡಿದೀವಿ. ತಗೊಳಂಗಿಲ್ಲ, ಮಾಡಂಗಿಲ್ಲ. ನಾನು ಮಾತಾಡೋದೇ ಹಾಗೆ ನಾನು ಎಲ್ಲ ಎಮ್ಎಲ್ಎ ಎಂಪಿಗಳಿಗೆ ಬಿಟ್ಟೋನಲ್ಲ ನಾನು. ಕೇಳಿ ಸ್ನೇಹಿತರೆ, ನಾನ್ ಹೇಳ್ತಾ ಇರೋದು ಏನಂದ್ರೆ, ಇವ್ರಿಗೆ ನಾನ್ ಹೇಳ್ತಾ ಇರೋದು ಬುಕ್ ಆಫ್ ಲೆಡ್ಜರ್ ಇಂದ ತಗೊಬಂದು ನನಗೆ CRPC ಪ್ರಾವಿಷನ್ ಅಲ್ಲಿ ನೋಟಿಸ್ ಕೊಡಿ ಅಂತ. ಇವ್ರೇನ್ ಹೇಳ್ತಾರೆ ಅಂದ್ರೆ, ಅದ್ಯಾವುದೋ ಕಿತ್ತೋಗಿರೋದು ಒಂದು ವೈಟ್ ಪೇಪರ್ ಬರ್ದಿದ್ದಾರೆ. ಯಾವುದೇ ಮ್ಯಾಜಿಸ್ಟ್ರೇಟ್ ಅಲ್ಲಿ, ಯಾವುದೇ ಸೆಷನ್ ಕೋರ್ಟ್ ಅಲ್ಲಿ ವೈಟ್ ಪೇಪರ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲ ಅಂತ 2002-03 ನಲ್ಲಿ ಆರ್ಡರ್ ಮಾಡಿ ಬಿಸಾಕಿದ್ದಾರೆ. ವೈಟ್ ಪೇಪರ್ ಅಲ್ಲಿ ಏನೇ ಮಾಡ್ಕೊಂಡ್ರು ನಲ್ ಅಂಡ್ ವೈಡ್ ಕಾನೂನಿನ ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಬೇಕು. ಸಾರ್ವಜನಿಕರಿಗೂ ನಾನು ಹೇಳೋದು, ನೀವೇನೇ ವೈಟ್ ಪೇಪರ್ ಅಲ್ಲಿ ಬರ್ಕೊಟ್ರು ಸಹ ಅದಕ್ಕೆ ಬೆಲೆ ಇರೋದಿಲ್ಲ. ಈ ಪುಣ್ಯಾತ್ಮ ನನಗೆ ಕೊಡ್ತಾ ಇರೋದು ಅಟ್ಲೀಸ್ಟ್ ಕಾನೂನ ಅವ್ರದ್ದು ಕುಡ್ಕೊಂಡಿದೀನಿ ನಾನು ಅಲ್ಪ ಸ್ವಲ್ಪ. ನನಗ್ ಕೊಡ್ತಾ ಇರೋದು ವೈಟ್ ಶೀಟ್ ಅಲ್ಲಿ ಬರ್ಕೊಡ್ತಾವ್ರೆ. ಆಮೇಲೆ ವೈಟ್ ಶೀಟ್ ಅಲ್ಲಿ ನಾನೇನ್ ಹೇಳ್ತಾ ಇದೀನಿ ಗೊತ್ತಾ, ನಿಮ್ಗಂತೂ ಮಾಹಿತಿ ಇಲ್ಲಪ್ಪ. ಆಯ್ತು, ನಿಮ್ಮ ACP ಅಥವಾ DCP ಹತ್ರ ವೈಟ್ ಪೇಪರ್ ಅಲ್ಲಿ ನೋಟಿಸ್ ಏನಾದ್ರು ಕೊಟ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ. ಇಡೀ ಈ ವಿಡಿಯೋನೇ ಸಾಕ್ಷಿ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಹೋಗಿ ತನ್ನ ಕೆಲಸವನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾರಲ್ಲ, ಯಾವುದೇ ಕೆಲಸ ಆಗಿರ್ಬೋದು. ನಾವು ಶೂಟಿಂಗ್ ಮಾಡ್ತೀವಿ, ಬೇರೆಯವ್ರು ಇನ್ನೊಂದು ಕೆಲಸ ಮಾಡ್ತಾರೆ, ಮತ್ತೊಂದು ಕೆಲಸಗಳು ಮಾಡ್ತಾ ಇರ್ತಾರೆ. ಯಾವುದೇ ಪೊಲೀಸ್ ಅಧಿಕಾರಿಗಳು ಹೋಗಿ ತತ್ಕ್ಷಣದಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಮಾಹಿತಿ ಬಂದಿರ್ಬೇಕು. ಇಲ್ಲ ಯಾರೋ ಒಬ್ರು ಒಂದು ಡಬಲ್ ಅಂತೂ ಮಾಹಿತಿ ಕೊಟ್ಟಿರ್ಬೇಕು, ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಆಗ್ಬೋದು. ಬೀಟಲ್ಲಿ ಇದ್ದೇಡ್ಕೆ ಏಕಾಏಕಿ ಬಂದ್ಬಿಟ್ಟು ಖಾಸಗಿ ರೆಸಾರ್ಟ್ ಒಳಗಡೆ ಬಂದ್ಬಿಟ್ಟು ನಿಲ್ಲಿಸ್ತಾರೆ ಅಂದ್ರೆ ಇವರು. ಆಮೇಲೆ ಏಕಾಏಕಿ ಏನಿಲ್ಲ ಅಂತಿಲ್ಲ. ನಾವ್ ಆಮೇಲೆ ದಿನ ಬೆಳಗ್ಗೆ ಆದ್ರೆ ಅಲ್ಪ ಸ್ವಲ್ಪ ಆರಕ್ಷಕ ಠಾಣೆಯೊಂದಿಗೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಿರೋರು, ಅಲ್ಪ ಸ್ವಲ್ಪ ಚೆನ್ನಾಗಿರೋರು ನಾವು. ಆಮೇಲೆ ನಮಗೆ ಏನು ಮಾಹಿತಿ ತಲೆಯಲ್ಲಿ ಒಂದು ಚೂರು ವಿದ್ಯೆ ಇಲ್ಲ, ಒಂದು ಚೂರು ಇಲ್ಲ ರೀ. ಎಲ್ಲಿ ನಾನ್ ಏನ್ ಹೇಳ್ತಾ ಇದೀನಿ ಗೊತ್ತಾ, ನಾನು ಹೇಳ್ತಾ ಇರೋದು ಶೂಟಿಂಗ್ ಅನ್ನ ನಿಲ್ಲಿಸ್ಬೇಕು ಅಂದ್ರೆ ಕೊಡಿ ಪ್ರಾವಿಷನ್ಸ್. ಏನೈತಿ ನಿಮ್ಮ ಹತ್ರ?
ನಮ್ಮಿಂದೇನಾದ್ರು ಶಾಂತಿ ಭಂಗ ಆಗಿದ್ಯಾ, ನಮ್ಮಿಂದೇನಾದ್ರು ಏನೋ ಅಡಚಣೆಗಳಾಗ್ಬಿಟ್ಟಿದ್ಯಾ, ತೊಂದರೆ ತಕರಾರುಗಳಾಗ್ಬಿಟ್ಟಿದ್ಯಾ, ಆಚೆ ನನ್ ಮೇಲೆ ಕೇಸು. ನನ್ ತಲೆಯಲ್ಲಿ ವಿದ್ಯೆ ಇದೆ, ನಾನು ಪ್ರೂವ್ ಮಾಡ್ಕೊತೀನಿ ಬಿಡಯ ಅಂತ ಹೇಳ್ತಾ ಇದ್ದೀನಿ. ನಾವು ಖಾಸಗಿ ನಾನು ಏನ್ ಹೇಳ್ತಾ ಇದ್ದೀನಿ, ಇಡೀ ಆರಕ್ಷಕ ಇದು ಡಿಪಾರ್ಟ್ಮೆಂಟ್ಗೆ, ಸೋಲ್ದೇವ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದ ಎಷ್ಟೋ 1 ವಾರನೋ 15 ದಿನ ಆಗಿದೆಯಾ ಅಂತ ಇರ್ಲಿ, ಕಾನೂನನ್ನ ತಿಳ್ಕೊಂಡು ಕೆಲಸ ಮಾಡ್ತಾವ್ರ ಅನ್ನೋದು ಇಂಪಾರ್ಟೆಂಟು. ಕಾನೂನೇ ಗೊತ್ತಿಲ್ಲ ನನಗೆ. CRPC ಪ್ರಾವಿಷನ್ ಅಲ್ಲಿ ನನಗೆ ನೋಟಿಸ್ ಕೊಟ್ಟು ಬಿಟ್ಟೆ ಹೋಗ್ಬೇಕಷ್ಟೇ. ಇಲ್ಲ ಅಂದ್ರೆ ಬೆಳಿಗ್ಗೆ ಈ ಸಾಹೇಬ್ರನ್ನ ನನ್ನ ಮೇಲೆ ಯಾವ ರೀತಿಯಾಗೂ ಕೇಸ್ ಹಾಕೊಳ್ಳಿ, ನಾನು ಅದನ್ನ ನನ್ನ ತಲೆಯಲ್ಲಿ ವಿಧಿ ಇದೆ, ನಾನು ಫೇಸ್ ಮಾಡ್ಕೊತೀನಿ. ನನಗೆ ನೋಟಿಸ್ ಕೊಡೋ ತನಕನೂ ದಯಮಾಡಿ ಇಲ್ಲಿಂದ ಹೋಗ್ಬಿಡಿ ಸರ್. ಯಾಕೆಂದ್ರೆ ನೀವು ನಾವಿರೋ ಜಾಗಕ್ಕೆ ಬಂದಿದ್ದೀರಾ. ನೀವಿರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನನ್ಗೆ ನೋಡಿ, ನಾನೇ ಪ್ರೊಡ್ಯೂಸರು, ನಾನೇ ಪ್ರೊಡ್ಯೂಸರ್. ಇದಕ್ಕೆ ಈ ಎಲ್ಲಾ ವಿಚಾರಕ್ಕೂ ರೂಪುರೇಷೆ, ಕಾರಣ ಕೆಲಸ ಎಲ್ಲ ನಾನೇ. ರೆಸಾರ್ಟ್ ಒಂದು ಯಾವನ್ರಿ, ರೆಸಾರ್ಟ್ ಒಂದು ಯಾಕೆ ಕೊಡ್ತೀವಿ ಸಾಹೇಬ್ರೆ? ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಒಂದು ಜಾಗದಲ್ಲಿ ಏನಾದ್ರು ಅಪರಾಧ ನಡೆದಂತ ಸಂದರ್ಭದಲ್ಲಿ ಅಪರಾಧಿಗಳನ್ನ ಅರೆಸ್ಟ್ ಮಾಡ್ಬೇಕು, ಮನೆ ಓನರ್ನಲ್ಲ. ಕೆಲಸ ಕೊಡ್ತೀವಿ. ಬರ್ಬೇಕಿತ್ತು ನಮ್ಮ ಹತ್ರ ಯಾಕೆ ಬಂದ್ರೆ ನೀವು ಓನರ್ ಹತ್ರ ಹೋಗ್ಬೇಕಿದ್ರೆ ನಾನು ಯಾಕೆ ನೀವು ಕರಿಬೇಕು. ನೀವು ನನ್ನ ಹತ್ರ ಬಂದ್ಮೇಲೆ ನನ್ನೊಂದೇ ಪ್ರಶ್ನೆ ಮಾಡ್ಬೇಕು ನೀವು. ಮಾಡ್ತಾ ಇರೋದು ನಾನೀಗ ನಿಮ್ಮ IG ಸಾಹೇಬ್ರು ನನಗೆ ಬೇಕಿಲ್ಲ. IG ಸಾಹೇಬ್ರೆ ಬೇಕು, ಕಳ್ಸ್ರಿ. ಆಗುತ್ತಾ? ಆಗಲ್ಲ ಅಲ್ವಾ? ಹಂಗೆ ಓನರ್ ನಾನು ಕಳ್ಸಕ್ಕಾಗಲ್ಲ. ಕೊಟ್ಬಿಟ್ಟು ಹೋಗಿ ಅಷ್ಟೇ. ನನಗೆ ಅವ್ರು ಯಾರು ನನಗೆ ಕೊಡ್ರಿ ನೋಟಿಸು. ನನಗೆ ಬೇಕು ನೋಟಿಸು. ಪ್ರೊಡ್ಯೂಸರ್ ನಾನು, ನನ್ಗೆ ಬೇಕು ನೋಟಿಸು, ನನಗೆ ಬೇಕು. ರೆಸಾರ್ಟ್ ಓನರ್ ಕೊಡ್ಬೇಕು. ಇಲ್ಲಿ ಯಾಕೆ ಬಂದ್ರೆ, ಇಲ್ಲಿ ಯಾಕೆ ಬಂದ್ರಿ ನೋಟಿಸ್? ನನಗೆ ನೋಟಿಸ್ ಕೊಡಿ. ನನಗೆ ನೋಟಿಸ್ ಬೇಕಾಯ್ತಾ? ನನಗೆ ನೋಟಿಸ್ ಬೇಕು. ಯಾರು ಕೊಡ್ತೀರಾ? ತಲೆಯಲ್ಲಿ ಏನಾದ್ರು ವಿಜಯ ಹಾಕೊಂಡು ಮಾತಾಡ್ರಿ. ನನಗೆ ನೋಟಿಸ್ ಕೊಡ್ರಿ ಅಷ್ಟೇ. ನಿಮ್ ACP ಕೊಡ್ರಿ, ACP ಕೊಡ್ರಿ. ವೈಟ್ ಸೀಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತೀರಾ? ಹಾಕಲ್ಲಿ ಕೇಸು ಸುಮ್ಮನೆ. ನಂಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನನಗೆ ಬೇಕಷ್ಟೇ, ನೋಟಿಸ್ ಬೇಕಷ್ಟೇ. ಈಗ ಸಾಹೇಬ್ರೆ ನನಗೆ CRPC ಯಾಕ್ರಿ ಬರ್ತೀರಾ? ಶೂಟಿಂಗ್ ಬೆಳಗು ಮಾಡ್ತೀರಿ. ಕೇಳ ರೈಟ್ಸ್ ಯಾರು ಇಲ್ಲ. ಯಾಕ್ರಿ ಕೊಡಲ್ಲ ಸರ್? ಕೊಡ್ಬೋದು, ಅದಕ್ಕೆ ಕೇಳೋ ರೈಟ್ಸೇ ಇಲ್ಲ ನಿಮಗೆ ಸರ್. ಶೂಟಿಂಗ್ ಮಾಡೋದಕ್ಕೆ ನಿಲ್ಸೋ ರೈಟ್ಸೇ ಇಲ್ಲ ಸಾಹೇಬ್ರೆ. ಶೂಟಿಂಗ್ ಅನ್ನ ನಿಲ್ಸೋ ರೈಟ್ಸೇ ಇಲ್ಲ. ನಾವು ಅನೈತಿಕ ಚಟುವಟಿಕೆಗಳು ಮಾಡಿದ್ರೆ ಮಾತ್ರ ನಿಲ್ಲಿಸ್ಬೇಕು. 11 ಗಂಟೆಗೆ ಬಂದಿದ್ದಾರೆ. ಎಷ್ಟು ಬಾರ್ಗಳಿದೆ, ಎಷ್ಟು ಬಾರ್ 12 ಗಂಟೆ ಎಲ್ಲ ಯಾರು ಕ್ಲೋಸ್ ಮಾಡ್ತಾರೆ. ಒಂದೇ ಒಂದು ಶೂಟಿಂಗ್ ಒಂದು ಕಾನೂನು ಬಗ್ಗೆ ಮಾಡ್ತಾ ಇರೋದು. ನಮ್ಮ ಪ್ರೊಡ್ಯೂಸರು ಒಬ್ಬ ಲಾಯರ್ ಆಗಿ ಹಿಂಗ್ ಆಗ್ತಿದೆ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಏನಾಗ್ಬೋದು? ಕಾನೂನು ಗೊತ್ತಿರೋರಿಗೆ ಈ ತರ ಮಾಡ್ತಾರೆ. ಕಾನೂನು ಗೊತ್ತಿಲ್ಲದವರಿಗೆ ಯಾವ ರೀತಿ ಮಾಡಬಹುದು? ಕಾನೂನು ಗೊತ್ತಿಲ್ಲದವರಿಗೆ ಯಾವ ರೀತಿ ಉಳಿಬಹುದು? ಕೊಡ್ತೀನಿ ಎಲ್ಲ ವಿಡಿಯೋ ಆಗಿದೆ. ವೈಟ್ ಪೇಪರ್ ಅಲ್ಲಿ ಕೊಡೋದು ಕಣ, ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ. ಇಲ್ಲಿ ಪ್ರಿಂಟರ್ ಇಲ್ಲ, ಲ್ಯಾಪ್ಟಾಪ್ ಆದೇಶ ಕೊಡಿ, ಆದೇಶ ಕೊಡಿ. ವೈಟ್ ಪೇಪರ್ ಅಲ್ಲೇ ಕೊಡೋದು ನಾವು. ನಮ್ಮ ಸಿಸ್ಟಮ್ ಪ್ರಿಂಟರ್ ಇಲ್ಲ ಅಂದ್ರೆ ಕೈಯಲ್ಲಿ ಬರದೆ ಕೊಡ್ಬೇಕು ನಾವು. ಕೈಯಲ್ಲಿ ಮತ್ತೆ ಕೈಯಲ್ಲೇ ಬರೋದು ಸೇಮ್ ಮಾಡ್ಬೇಕು. ಕಾನೂನು ಕೇಳುತ್ತೆ, ಯಾವ ಕೋರ್ಟ್ಗೆ ಕೊಡ್ತೀವಿ ನಾವು.